ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ಎರಡೂ ತಂಡಗಳ ಬೌಲಿಂಗ್ ನ ಕಂಪೇರ್ ಮಾಡಿದ್ರೆ ಹೇಗಿದೆ? ಅಂದ್ರೆ ಮೊಹಮ್ಮದ್ ಶಮಿ ಏನಾದ್ರೂ ಚಾಲೆಂಜ್ ಆಗಬಹುದಾ RCBಗೆ? ಖಂಡಿತ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಟೀಮ್ ಇಂಡಿಯಾ ತುಂಬಾ ಪಂದ್ಯಗಳನ್ನ ಗೆಲ್ಲಿಸ್ಕೊಂಡಂತ ಅನುಭವ ಮತ್ತು ಒಳ್ಳೆ ಸ್ವಿಂಗ್ ಇದೆ. ಓಪನಿಂಗ್ 6 ಓವರ್ಸಲ್ಲಿ ಅವರು 3 ಓವರ್ ಮಾಡಿದ್ರು ಕೂಡ ಅಡ್ಡಿಲ್ಲ ಅಂತ ಒಳ್ಳೆ ಬೌಲರು. ಬಟ್ ಇತ್ತೀಚೆಗೆ ಇಂಟರ್ನ್ಯಾಷನಲ್ ತಂಡಕ್ಕೆ ಆಯ್ಕೆ ಆಗಿಲ್ಲ ಅನ್ನುವಂಥ ತಲೆನೋವು ಖಂಡಿತವಾಗ್ಲೂ ಇದೆ. ಆ ಪ್ರೆಷರ್ ಖಂಡಿತವಾಗ್ಲೂ ಇದೆ. ಕಮ್ಬ್ಯಾಕ್ ಆಗಬೇಕು ಅನ್ನೋಂಥ ಪ್ರೆಷರ್ ಖಂಡಿತವಾಗ್ಲೂ ಇದೆ. ಶಮಿ ಒಂದು ಸ್ವಲ್ಪ ನಮಗೆ ಟಕ್ಕರ್ ಕೊಡ್ಬೋದು. ಸಾಲ್ಟ್ನ ವಿಕೆಟ್ ತೆಗೆಯೋದಕ್ಕೆ ಈತನ ಒಂದು ಬೌಲಿಂಗ್ ಒಂದು ಚಾಕಚಕ್ಯತೆ ಖಂಡಿತವಾಗ್ಲೂ ಬರುತ್ತೆ. ಅವ್ರಿಗಿಂತನೂ ನನಗೆ ಪ್ರಿನ್ಸ್ ಯಾದವ್ ಒಂದು ಸ್ವಲ್ಪ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಇಬ್ರು ಸಾಮ್ಯತೆ ಕಾಣಿಸ್ತಾ ಇದೆ. ಪ್ರಿನ್ಸ್ ಯಾದವ್ ಎಷ್ಟು ಒಳ್ಳೆ ಬೌಲಿಂಗ್ನ ಹಾಕ್ತಾ ಇದ್ದಾರೆ ಅಂತಂದ್ರೆ ಎಲ್ಲೇ ಒಂದು 10-20 ಇಂಟರ್ನ್ಯಾಷನಲ್ ಪಂದ್ಯ ಆಡಿ ಬಂದಿದ್ದಾರೇನೋ ಅಂತ ಒಳ್ಳೆ ಬೌಲಿಂಗ್ ಇವ್ರ ಕಡೆಯಿಂದ ಬೀಳ್ತಾ ಇದೆ. ಅದು ಇವ್ರಿಗೆ ಪ್ಲಸ್ ಆಗ್ತಾ ಇರೋದು. ದಿಗ್ವೇಶ್ ಮೊದಲ ಪಂದ್ಯದಲ್ಲಿ ಕೂರಿಸಿದ್ರು, ಆಮೇಲೆ ಅವ್ರನ್ನ ಬಂದ ಮೇಲೆ 2 ಮ್ಯಾಚ್ನ ಗೆದ್ದಿದ್ದಾರೆ. ದಿಗ್ವೇಶ್ ಆಲ್ವೇಸ್ ಒಳ್ಳೆ ಸ್ಪಿನ್ ಅಟ್ಯಾಕರ್, ಒಳ್ಳೆ ಆ ಒಂದು ಚಾಕಚಕ್ಯತೆ ಇದೆ ಖಂಡಿತವಾಗ್ಲೂ ಇದೆ. ಬಟ್ ಇವ್ರು 3 ಜನರನ್ನ ಬಿಟ್ಟೆ ಬೇರೆ ಯಾರು ನನಗೆ ಕಾಣಿಸ್ತಾ ಇಲ್ಲ ನೋಡಿ. ಪ್ರಿನ್ಸ್ ಯಾದವ್, ದಿಗ್ವೇಶ್, ಶಮಿ, ಬೇರೆ ಯಾರ ಕಡೆಯಿಂದನೂ ಜಾಸ್ತಿ ವಿಕೆಟ್ಸ್ಗಳು ಬೀಳ್ತಾ ಇಲ್ಲ. ರನ್ಗಳು ಕಂಟ್ರೋಲ್ ಆಗದೆ ಇರೋ ಕಾರಣಕ್ಕಾಗಿ ಅಲ್ಲಿ LSGಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಶಮಿ ಅವರ 4 ಓವರ್ ಏನಿದೆಯಲ್ಲ ಒಂಥರ ಬೋನಸ್ ಇದ್ದಂಗೆ. ಒಂದು ಅವ್ರಿಗೆ ವಿಕೆಟ್ಸ್ಗಳು ಹೋಗ್ಬೋದು, ಬಟ್ ರನ್ ಕಂಟ್ರೋಲ್ ಅಂತೂ ಮಾಡೇ ಮಾಡ್ತಾರೆ. 4 ಓವರ್ಗಳನ್ನು ನೋಡ್ಕೊಂಡು ಆಡಿದ್ರೆ RCB ಇನ್ನೂ ಬಿಗ್ ಸ್ಕೋರ್ ಖಂಡಿತವಾಗ್ಲೂ ಮಾಡುತ್ತೆ. ಸರ್, ಈಗ ಎರಡೂ ತಂಡಗಳ ಬ್ಯಾಟಿಂಗ್ ನೋಡ್ತಾ ಹೋಗೋದಾದ್ರೆ ಅದ್ರ ಕಂಪ್ಯಾರಿಸನ್ ಇದ್ರ ಜೊತೆಗೆ RCB ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಇವತ್ತು? ಖಂಡಿತ ಏನು ಚೇಂಜಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕಂದ್ರೆ ಗೆಲುವಿನ ಟ್ರ್ಯಾಕ್ನಲ್ಲಿರುವಂತಹ ಯಾವುದೇ ತಂಡ ಹೆಚ್ಚಿನ ಚೇಂಜಸ್ಗಳಿಗೆ ಹೋಗೋದಿಲ್ಲ. ಒಂದೇ ಚೇಂಜಸ್ ನಾವು ಮಾಡಿದ್ದು ಅಂತಂದ್ರೆ ಬೌಲಿಂಗ್ ವಿಭಾಗದಲ್ಲಿ ಮಾಡಿದ್ವಿ. ಈಗ ನಮಗೆ ರಶಿಕ್ದಾರ್ ಬಂದಿದ್ದಾರೆ. ಬಟ್ ರಶಿಕ್ದಾರ್ ಕಳೆದ ಪಂದ್ಯದಲ್ಲಿ ಇಂಪ್ರೆಸಿವ್ ಬೌಲಿಂಗೇ ಮಾಡಿದ್ರು. ಬಟ್ ಇಂಜುರಿಗಳು ಜಾಸ್ತಿ ಆಯಿತು. ಪದೇ ಕಾಲು ಹಿಡ್ಕೊಂಡೆ ಕುತ್ಕೋತಾ ಇದ್ರು. ಬಟ್ ಅವ್ರ ಬದಲಾಗಿ ಮಂಗೇಶ್ ಯಾದವ್ರನ್ನ ಕರ್ಕೊಂಡ್ಬರ್ತಾರ ಅನ್ನೋದನ್ನ ನೋಡ್ಬೋದು. ಇದನ್ನ ಬಿಟ್ಟರೆ ಯಾವುದೇ 11ರ ಬಳಗವನ್ನು ಚೇಂಜಸ್ ಮಾಡುವಂಥ ಸಾಧ್ಯತೆ 100% ಇಲ್ಲ. ಅಕಸ್ಮಾತಾಗಿ ಕೊಹ್ಲಿ ಇಂಜುರಿ ಇಲ್ಲ ಅಂತಂದ್ರೆ ಅಥವಾ ಅವ್ರಿಗೆ ಜ್ವರ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಓಪನಿಂಗ್ನಲ್ಲೇ ಕಮಾಲ್ ಮಾಡೋದಂತೂ ಗ್ಯಾರಂಟಿ. ಫಿಲ್ ಸಾಲ್ಟ್ ಕಮ್ಬ್ಯಾಕ್ ಆಗಿದ್ದಾರೆ, ಅದು ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್. ವಿರಾಟ್ ಕೊಹ್ಲಿ ಅಂತ ಆಟಗಾರರು ಹೊಡಿ ಆಟ ಆಡ್ತಾ ಇದ್ದಾರೆ. ಆ 6 ಓವರ್ಸ್ ಏನಿದೆಯಲ್ಲ ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪಡಿಕಲ್ ಬಗ್ಗೆ ಎಷ್ಟು ಹಾಡಿ ಹೊಗಳಿದ್ರು ಸಾಧ್ಯನೇ ಇಲ್ಲ. ಮತ್ತೇನು ಅಂತಂದ್ರೆ ನಮ್ಮ ಕನ್ನಡಿಗ ಅನ್ನುವಂಥ ಹೆಮ್ಮೆ ಬೇರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ರಜತ್ ಫಟೇದಾರ್ ಈ ತಂಡದ ನಾಯಕ. ಯಾವ ತಂಡದಲ್ಲೂ ನಾಯಕ ಇಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಬ್ಯಾಟಿಂಗ್ನ ಮಾಡ್ತಾನೆ ಇಲ್ಲ. ಬರ್ತಾ ಇದ್ದಾರೆ, ಬಿಗ್ ಹಿಟ್ ಮೊದಲ ಬಾಲಿಂದ ಮಾಡ್ತಾ ಇದ್ದಾರೆ, ಸ್ಪಿನ್ನರ್ಗಳನ್ನ ಅಳಿಸ್ತಾ ಇದ್ದಾರೆ. ಆ ಒಂದು 20 ಬಾಲಲ್ಲಿ 50 ರನ್ಗಳನ್ನ ಪಡಿತಾ ಇದ್ದಾರೆ ನೋಡಿ. ಆ ಮಧ್ಯಮ ಕ್ರಮಾಂಕವನ್ನು ಎಷ್ಟರ ಮಟ್ಟಿಗೆ ಬಲಾಢ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಮ್ಯಾಚಲ್ಲೂ ನಾವು 200+ ಆಗಬೇಕು. ಆ ಒಂದು ಕಾರಣಕ್ಕೆ ರಜತ್ ಪಟೇದಾರೆ ಅರ್ಧ ಕಾರಣ ಆಗ್ತಾ ಇದ್ರು. ಅಷ್ಟು ಚೆನ್ನಾಗಿ ಅಂದ್ರೆ ಓಪನಿಂಗ್ ಸ್ಲಾಟ್ನಲ್ಲಿ ಒಳ್ಳೆ ರನ್ ಬಂದ್ರು ಕೂಡ ಅದನ್ನ ಪಿಕ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇರೋದು ರಜತ್ ಪಟೇದಾರ್ ನೋಡಿ. ನಾವು ಇಷ್ಟು 240 ಹೊಡೆದ್ರು ಕಡಿಮೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ರಜತ್ ಪಟೇದಾರ್ ಅಷ್ಟೊಂದು ಒಳ್ಳೆ ಆರಂಭ ಕೊಟ್ಟಿರ್ತಾರೆ. ಅದೇ ಕಾರಣಕ್ಕಾಗಿ ಅದಾದ ನಂತರ ಟೀಮ್ ಡೇವಿಡ್ ಆ ಒಂದು ಫಿನಿಷರ್ ಖಂಡಿತವಾಗ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರು ಅವ್ರಿಗಂತೂ ಸ್ವರ್ಗ. ಅದೇನು ಗೊತ್ತಿಲ್ಲ, ಚಿನ್ನಸ್ವಾಮಿ ಅಂತ ಪಿಚ್ ಇದ್ರೆ ಸಾಕು, ಅವ್ರು ಎಂಥದ್ದೇ ಎದುರಾಳಿ ಇರಲಿ, ಯಾವುದೇ ಬೌಲರ್ ಇರಲಿ ಹೊಡಿತಾರೆ. ಆಮೇಲೆ ಜಿತೇಶ್ಗೆ ಅವಕಾಶ ಸಿಕ್ಕಲ್ಲ ಒಂದು 2-3 ಮ್ಯಾಚಲ್ಲೂ ಅದನ್ನ ಉಪಯೋಗಿಸ್ಕೊಂಡಿಲ್ಲ. ಬಟ್ ಯಾವುದೇ ಸಮಯದಲ್ಲೂ ಕೂಡ ಕಮ್ಬ್ಯಾಕ್ ಮಾಡುವಂಥ ಆಟಗಾರ. ಶೆಫರ್ಡ್ಗೆ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ. ಬಟ್ ನನಗೇನು ಅನ್ಸುತ್ತೆ ಅಂದ್ರೆ ಶೆಫರ್ಡ್ ಬದಲಾಗಿ ಯಾಕೆ ನಾವು ಜೇಕಬ್ ಬೆಥೆಲ್ನೇ ತಗೋಬಾರ್ದು ಅಂತ ಒಂದ್ಸರಿ ಅನ್ಸುತ್ತೆ ಖಂಡಿತವಾಗ್ಲೂ. ಯಾಕಂದ್ರೆ ಶೆಫರ್ಡ್ ಹೇಳ್ಕೊಳ್ಳುವಂಥ ಬೌಲಿಂಗ್ ಪ್ರದರ್ಶನನೂ ಇಲ್ಲ, ಹೇಳ್ಕೊಳ್ಳುವಂಗೆ ಬ್ಯಾಟಿಂಗು ಆಡಿಲ್ಲ. ಈ ಸೀಸನ್ ಅಲ್ಲಿ ಯಾಕೋ ಒಂದು ಸ್ವಲ್ಪ ಮಂಕ್ ಆಗಿದ್ದಾರೆ. ಅವರು CSK ಜೊತೆ ತುಂಬಾ ಚೆನ್ನಾಗಿ ಆಡಿದ್ರು ಲಾಸ್ಟ್ ಸೀಸನ್ ಅಲ್ಲಿ. ಅದು ಒಂದೇ ಕಾರಣಕ್ಕಾಗಿ ನಾವು ಪದೇ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅದನ್ನ ಬಿಟ್ಟು ನಾವು ಅಕಸ್ಮಾತಾಗಿ ಇವ್ರ ಬದಲಾಗಿ ಜೇಕಬ್ ಬೆಥೆಲ್ನ ಆಡಿಸಿದ್ರೆ ಇನ್ನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮ ಬ್ಯಾಟಿಂಗ್ ಪಡೆ ಕಾಣಿಸುತ್ತೆ. ಯಾಕಂದ್ರೆ ಬೌಲಿಂಗ್ ನಲ್ಲೂ ಅಷ್ಟೇನು ಕೊಡ್ತಾ ಇಲ್ಲ, ಬರೀ 1 ಓವರ್ 2 ಓವರ್ ಕೊಡ್ತಾ ಇದೀವಿ. ಅದ್ರ ಬದಲಾಗಿ ಬೇರೆ ಬೌಲರ್ಗಳು ಇದ್ದಾರೆ ನಮ್ಮ ಹತ್ರ, ಅವ್ರಿಗೆ ಆಡಿಸಿ ಸುಮ್ಮನೆ ಜೇಕಬ್ ಬೆಥೆಲ್ನ ಆಡಿಸೋದು ಬೆಟರ್ ಅಂತ ಅನ್ಕೋತೀನಿ. ಇನ್ನು ಬೌಲಿಂಗ್ ನಲ್ಲಿ ಕೃಣಾಲ್ ಪಾಂಡ್ಯ ಅವರನ್ನ ಯಾರು ಮೀರ್ಸೋದಕ್ಕೆ ಸಾಧ್ಯ? ಫಾಸ್ಟ್ ಬೌಲರ್ ಸ್ಪಿನ್ನರ್ ಗೊತ್ತಾಗಲ್ಲ. ಬೌನ್ಸಿ ಎಸೆತಗಳಂತೂ ಎಲ್ಲರಿಗೂ ಎಲ್ಲರೂ ಏನ್ ಮಾಡ್ತಾ ಇದ್ರು ಅಂದ್ರೆ ಹೆಲ್ಮೆಟ್ ಹಾಕೊಳ್ಳದೆ ಬರ್ತಾ ಇದ್ರು ಸ್ಪಿನ್ನರ್ ಅಂದ ತಕ್ಷಣ. ಬಟ್ ಇಲ್ಲಿ ಇವರಿಗೆ ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದಾರೆ. ಇನ್ನು ಭುವನೇಶ್, ಹೆಜಲ್ವುಡ್, ಸುಯೇಶ್, ರಶಿಕ್ದಾರ್ ಖಂಡಿತವಾಗ್ಲೂ ಆ ಒಂದು ಬೌಲಿಂಗ್ ಪಡೆಯನ್ನ ಖಂಡಿತವಾಗ್ಲೂ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ.